ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ ಗೊತ್ತಾಗುತ್ತೆ ಕತೆ ಏನು ಅಂತ ಹೇಳ್ಬಿಟ್ಟು. ಜಯಲಲಿತಾಗೆ ಅವ್ರ ಅತ್ತಿಗೆ ಕರೆದುಬಿಟ್ಟು ನಿನ್ನೆ ಫೋನ್ ಮಾಡಿ ಕರೆದಿದ್ರು, ಬಾ ಇಲ್ಲಿ ಲೊಕೇಶನ್ ಕಳಿಸ್ತೀನಿ ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದಾಳೆ. ಅಲ್ಲಿ ಒಳ್ಳೊಳ್ಳೆ ಡ್ರೆಸ್ಸು ಸ್ಯಾರಿ ಎಲ್ಲ ಕೊಡಿಸ್ತಾಳೆ. ಏಕೆಂದರೆ ಯಾವಾಗ ನೋಡಿದ್ರೂ ಅವರಮ್ಮ ಬೈತಾನೆ ಇರ್ತಾಳೆ ಸೊಸೆಗೆ, ನೀನು ಹಟ್ಟಿಯಿಂದ ಬಂದವಳು, ಅಲ್ಲಿಂದ ಬಂದವಳು, ನೀನು ಬಡವ್ರ ಮನೆಯಿಂದ ಬಂದವಳು ಅಂತ ಬೈತಾನೆ ಇರ್ತಾಳೆ. ಒಟ್ಟಿಗೆ ಜಯರಾಮಂಗೆ ಬೇರೆ ಮದುವೆ ಮಾಡಬೇಕು, ಇವಳು ಬಿಟ್ಟು ಹೋಗಬೇಕು ಅನ್ನೋ ಅವಳು ಇಂಟೆನ್ಷನ್ ಆಗಿರುತ್ತೆ. ಹಂಗಾಗ್ಬಿಟ್ಟು ಬೈತಾನೆ ಇರ್ತಾಳೆ. ಆಮೇಲೆ ಈ ಕಡೆ ಇವಳು ಒಳ್ಳೊಳ್ಳೆ ಡ್ರೆಸ್ ಕೊಡಿಸ್ತಾಳೆ. ತುಂಬ ಖುಷಿಯಾಗುತ್ತೆ ಆ ಹುಡುಗಿಗೆ, ತಡ್ಕೊಳ್ನಾರ್ದಂಥ ಖುಷಿಯಾಗುತ್ತೆ ಲಲಿತಂಗೆ. ಎಷ್ಟು ಒಳ್ಳೆಯವರು ನಮ್ಮ ಅತ್ತಿಗೆ ಅನ್ನಂಗೆ. ಸರಿ ಅಂತ ಹೇಳ್ಬಿಟ್ಟು ತುಂಬಾ ಡ್ರೆಸ್ ಎಲ್ಲ ಕೊಡಿಸ್ತಾಳೆ. ಎಲ್ಲವನ್ನೂ ತಗೊಂಡು ಅಲ್ಲಿಂದ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಈ ಅವ್ರ ಅತ್ತೆ ಏನು ಮಾಡಿರ್ತಾಳೆ, ಕ್ರಿಮಿನಲ್ ಐಡಿಯಾ ಉಪಯೋಗಿಸ್ಬಿಟ್ಟು ಇವಳಿಗೆ ಇಲ್ಲಿ ಅವಮಾನ ಮಾಡಿಸಿ ಕಳಿಸ್ಬೇಕು ಹೊರಗಡೆಗೆ ಅಂತ ಆಗಿರುತ್ತೆ. ಹಂಗಾಗಿ ಈ ಕಡೆ ಬಂದು ದೊಡ್ಡ ಮಗ ಅಂದರೆ ಅವನಿಗೆ ಯಾವುದೇ ಬಿಸ್ನೆಸ್ ಮಾಡೋಕ್ಕೋದ್ರೂ ಕೈ ಎತ್ತಲ್ಲ, ಎಲ್ಲದರಲ್ಲೂ ಲಾಸು. ಆವಾಗ ಇವನು ಏನು ಮಾಡ್ತಾನೆ, ತಮ್ಮಂದು ಗ್ರಾನೈಟ್ ಕಂಪ್ನಿ ಇರುತ್ತಲ್ಲ ಅಲ್ಲಿಗೆ ಬಂದು ಕೂತ್ಕೊಳ್ತಾನೆ. ಕೂತ್ಕೊಂಡಾಗ ತಮ್ಮ ಹೋಗಿ ಹೇಳ್ತಾನೆ, ಜಯರಾಮ ಬೇಡ ಕಣೋ, ನಾನು ನೀನು ಒಟ್ಟಿಗೆ ಸೇರಿ ಒಂದೇ ಕಂಪ್ನಿನಲ್ಲಿ ಮಾಡೋಣ, ನೀನು ಎಲ್ಲೋದ್ರೂ ಲಾಸ್ ಆಗುತ್ತೆ, ಈಗ ಒಂದೇ ಕಂಪ್ನಿನಲ್ಲಿ ನಾವು ಕೆಲಸ ಮಾಡೋಣ ಬಾ ಅಂತ ಕರೀತಾನೆ. ಆದರೆ ಅವನು ಒಪ್ಪಲ್ಲ. ಅಪ್ಪ ಎಲ್ಲದರಲ್ಲೂ ಹಂಗಿಸ್ತಾರೆ, ನನಗೆ ಅವಮಾನ ಮಾಡ್ತಾರೆ, ನಾನು ಏನು ಮಾಡಲಿ, ನಾನು ಏನೇ ಬಿಸ್ನೆಸ್ ಮಾಡೋಕ್ಕೋದ್ರೂ ನನಗೆ ಕೈ ಎತ್ತೋದಿಲ್ಲ, ಎಲ್ಲದೂ ಲಾಸ್ ಆಗುತ್ತೆ, ನಾನು ಏನು ಮಾಡಲಿ ಅಂತೇಳಿ. ಆಮೇಲೆ ಜಯರಾಮ್ ಹೇಳ್ತಾನೆ, ಏನೂ ಆಗಲ್ಲ, ನನ್ನ ಜೊತೆ ಬಾ, ನೀನು ನನ್ನ ಜೊತೆ ಇದ್ದು ನೀನು ಸೇರಿ ಮಾಡೋಣಂತೆ ಅಂತಾನೆ. ಅದು ಆಗಲ್ಲ ಕಣೋ, ಅದು ನಾನು ಸೇರಿಕೊಂಡ್ರೆ ನಿನಗೂ ಲಾಸ್ ಆಗಿಬಿಡುತ್ತೇನೋ ಅಂತಾನೆ. ಏನಾಗಲ್ಲ ಹಂಗೆ ಅಂತ ಸಮಾಧಾನ ಮಾಡಿ ಹೇಳ್ತಾನೆ. ಆಮೇಲೆ ಸಮಾಧಾನ ಮಾಡಿ ಏನೇ ಮಾಡೋಕ್ಕೋದ್ರೂ ಈ ಥರ ಆಗುತ್ತೆ. ಆಮೇಲೆ ಜಯರಾಮನ ಪಿ ಎ ಇರ್ತಾನಲ್ಲ, ಅವನು ಕೂಡ ಹೇಳ್ತಾನೆ, ಹಂಗೆ ಮಾಡಿ ನೀವು ಅವ್ರ ಜೊತೆನೇ ಸೇರಿಕೊಂಡು ಒಟ್ಟಿಗೆ ಬಿಸ್ನೆಸ್ ಮಾಡ್ಕೊಂಡು ಹೋಗಿ, ತುಂಬ ಒಳ್ಳೆಯದಾಗುತ್ತೆ, ಏನು ಲಾಸ್ ಅಂತ ಏನಾಗಲ್ಲ, ತುಂಬ ಒಳ್ಳೆಯದು, ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ. ಆದರೂ ಕೂಡ ಅವನು ಕೇಳೋದಿಲ್ಲ. ಆಗಲ್ಲ ಕಣೋ, ನನ್ನಿಂದ ನಿನಗೂ ಲಾಸ್ ಆಗುತ್ತೆ ಅಂತ ಬರೀ ಇದೇ ಹೇಳ್ತಾ ಇರ್ತಾನೆ. ಈ ಕಡೆ ಮನೆಗೆ ಅವನು ಎಷ್ಟು ಹೇಳಿದ್ರೂ ಕೇಳದೇ ಇದ್ದಾಗ ಎಷ್ಟೇ ಹೇಳಿ ನೋಡ್ತಾನೆ, ತುಂಬಾ ಕನ್ವಿನ್ಸ್ ಮಾಡೋಣ ಅಂತ ನೋಡ್ತಾನೆ. ಏನು ಕನ್ವಿನ್ಸ್ ಮಾಡಿದ್ರೂ ಅವನ ತಲೆಗೂ ತಗೊಳ್ಳಲ್ಲ. ಅವನು ತಿರ್ಗಾ ಆಯಿತು ಮಾಡೋಣ ಬಿಡು ಅಂತಲೂ ಕೂಡ ಹೇಳಲ್ಲ. ಇವನು ಸುಮ್ಮನೆ ಆಗ್ತಾನೆ. ಇನ್ನೇನು ಮಾಡೋದು, ಎಷ್ಟು ಹೇಳಿದ್ರು ಅವ್ನು ಕೇಳಲ್ಲ. ಅಣ್ಣ ತಮ್ಮ ಎಷ್ಟು ಹೇಳೋವಷ್ಟು ಹೇಳ್ತಾನೆ, ಕೇಳೋದೇ ಇಲ್ಲ. ಎಲ್ಲದಕ್ಕೂ ನಾನು ಲಾಸ್ ಆಗುತ್ತೆ ಅಂದರೆ ಏನು ಮಾಡೋಕ್ಕಾಗುತ್ತೆ, ಇನ್ನೊಂದು ಕೈ ಹಾಕಬೇಕು, ಅದರಲ್ಲಿ ಲಾಭ ತಗೋಬೇಕು. ಈ ಕಡೆ ಬಂದು ಅವನ ಹೆಂಡ್ತಿ ಇಲ್ಲಿ ಆರಾಮಾಗಿ ಚೆನ್ನಾಗಿ ಹೊಂದ್ಕೊಂಡು ಅವರ ಅಕ್ಕ ಜೊತೆ ಆರಾಮಾಗಿ ಆ ಕಡೆ ಲಲಿತಾ ಬಗ್ಗೆ ಚಾಡಿನೋ ಏನೋ ಹೇಳ್ಕೊಂಡು ಆರಾಮಾಗಿ ಇವಳು ಕಾಲ ಕಳ್ಕೊಂಡು ಆ ಮನೆಯಲ್ಲಿ ಆರಾಮಾಗಿ ರಾಣಿ ಥರ ಇದ್ದಾಳೆ. ಪ್ರತಿಯೊಂದಕ್ಕೂ ಅಕ್ಕ ಏನು ಹೇಳ್ತಾರೋ ಅದು ಕೇಳೋದು, ಅವ್ರು ಏನು ಮಾಡಬೇಡ ಅಂತಾರೋ ಅದು ಮಾಡಲ್ಲ, ಏನು ಮಾಡು ಅಂತಾರೋ ಅದು ಮಾಡೋದು, ಆ ಥರನೇ ಮಾಡ್ಕೊಂಡಿರ್ತಾಳೆ. ಆಮೇಲೆ ಊಟಕ್ಕೆ ಅಂತೇಳ್ಬಿಟ್ಟು ಜಯಲಲಿತಾ ಲಲಿತಾ ಬರ್ತಾಳೆ. ಬಂದ್ಬಿಟ್ಟು ಮತ್ತು ಅತ್ತೆ ಒಬ್ಬರೇ ಅಡುಗೆ ಏನಕ್ಕೆ ಮಾಡ್ತೀರಾ, ಜೊತೆಗೆ ನಾನು ಸಹಾಯಕ್ಕೆ ಬರ್ತೀನಿ ಅತ್ತೆ ಅಂತ. ನಿನ್ಯಾರೇ ಕರೆದಿದ್ದು, ನೀನೇನಕ್ಕೆ ಬರ್ತೀಯ, ನಿಂಗೇನೇ ಮಾಡೋಕ್ಕೆ ಬರುತ್ತೆ ಅಂತ ಬೈತಾಳೆ. ಆವಾಗ ಮಗಳು ಅಲ್ಲೇ ನಿಂತಿರ್ತಾಳೆ, ನೋಡ್ತಾ ಇರ್ತಾಳೆ. ಅಜ್ಜಿ ಕೂಡ ಏನೂ ಮಾತಾಡಲ್ಲ, ಸುಮ್ಮನಾಗುತ್ತೆ. ಇಲ್ಲ ಅತ್ತೆ, ನಾನು ನಿಮಗೆ ಎಲ್ಪ್ ಮಾಡ್ತೀನಿ, ಏನೇನು ಬೇಕು ಎಲ್ಲನೂ ನಾನು ಕಲಿಬೇಕತ್ತೆ ಅಂತಾಳೆ. ನೀನು ಕಲಿಯೋದು ಅಷ್ಟೆಲ್ಲ ಇದೆ, ಏನು ಕಲಿಯೋದು ಬೇಡ, ಏನೂ ಬೇಡ, ಸುಮ್ಮನೆ ಕೆಲಸ ನೋಡು, ಏನಕ್ಕೂ ಬರಬೇಡ ನೀನು ಅಲ್ಲಿ ಅಂತ ಬೈತಾಳೆ. ಬರಕೂಡ್ದು ನೀನು ಅಂತೇಳಿ ಓರ್ಗೀತಿ ಕರ್ಕೊಂಡು, ಅಂದರೆ ತಂಗಿ ಮೈದನ ಹೆಂಡ್ತಿ ಕರ್ಕೊಂಡು ಅಡುಗೆ ಮನೆಗೆ ಹೋಗ್ತಾಳೆ. ಬಾ ಹೋಗಿ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಅವಳು ಅಡುಗೆ ಮಾಡೋಕ್ಕೆ ಹೋಗ್ತಾಳೆ. ಆವಾಗ ಇವಳಿಗೆ ಬೇಜಾರಾಗುತ್ತೆ, ಬಾಯಿಗೆ ಬಂದಂಗೆಲ್ಲ ಬೈತಲೇ ಇರ್ತಾಳಲ್ಲ, ತುಂಬ ಬೇಜಾರಾಗುತ್ತೆ. ಬೇಜಾರಾದಾಗ ಅವಳೇನು ಮಾಡ್ತಾಳೆ, ಸುಮ್ಮನೆ ಮುಖ ಸಪ್ಪಗೆ ಮಾಡಿಕೊಂಡು ನಿಂತಿರ್ತಾಳೆ. ಅದಕ್ಕೆ ಅವ್ರ ಅತ್ತಿಗೆ ಹೇಳ್ತಾಳೆ, ನೀನು ಲಲಿತಾ ಹೋಗು ಅಡುಗೆ ಮಾಡು, ಅವ್ರು ಏನು ಹೇಳ್ತಾರೆ ನೋಡೋಣ, ಹೇಳಿ ನಾನು ಇದ್ದೀನಿ, ನೀನು ಹೋಗಿ ಅಡುಗೆ ಮಾಡು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಕ್ಕ ಅಂತೇಳಿ ಇವಳು ಅಡುಗೆ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾಳೆ. ಆಮೇಲೆ ರೆಡಿ ಆಗ್ತಾಳೆ. ಆಮೇಲೆ ನೀನು ನಿನ್ನೆ ಕೊಡಿಸಿದ್ನಲ್ಲ ಅದು ಸೀರೆ ಉಟ್ಕೋ,
ಆಮೇಲೆ ಒಡವೆ ಹಾಕೋ ಅಂತೇಳಿ ಹೇಳ್ತಾಳೆ. ಆಯ್ತಕ್ಕ ಅಂತ ಒಪ್ಕೊತಾಳೆ. ಪಾಪ ಅವಳು ಏನು ಹೇಳಿದ್ರು ಒಪ್ಕೊತಾಳೆ. ಅವಳು ಅಷ್ಟು ಒಳ್ಳೆಯವಳು ಇರ್ತಾಳೆ. ಇವಳಿಗೂ ಅಷ್ಟು ಸಪೋರ್ಟ್ ಮಾಡ್ತಾಳೆ. ಪ್ರತಿ ಒಂದು ವಿಷಯದಲ್ಲೂ ಲಲಿತಾಗೆ ಸಪೋರ್ಟ್ ಮಾಡ್ತಿರ್ತಾಳೆ. ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ ರೆಡಿಯಾಗಿ ಇನ್ನೇನು ಜೈ ಬರಬೇಕು. ಎಲ್ಲರಿಗೂ ಫ್ರೆಂಡ್ಸ್ ಎಲ್ಲ ಬಂದು ಆಗೋಗಿದೆ. ಅವರೆಲ್ಲ ಕೂತಿದ್ದಾರೆ. ಒಂದು ಸಲ ಹೋಗಿ ಇವಳು ವಿಚಾರಿಸ್ಕೊಂಡು ಬಂದಳು ಲಲಿತಾ, ಏನಾದ್ರು ಜ್ಯೂಸು ಏನಾದ್ರು ಕುಡಿತೀರಾ ಅಂತೇಳಿ. ನಾವು ಎಣ್ಣೆ ಕುಡಿಯೋರು ಜ್ಯೂಸ್ ಕುಡಿಯಲ್ಲ ಅಂತ ಹೇಳಿ ವ್ಯಂಗ್ಯವಾಗಿ, ಕೆಲಸದವ್ರೇನು ಇಷ್ಟು ನೀಟಾಗಿರೋರನ್ನ ಕೆಲಸಕ್ಕೆ ಇಟ್ಕೊಂಡವ್ರೆ ಹಾಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಹೌದಾ, ಹಂಗಾದರೆ ಏನು ಕುಡಿತೀರಾ? ಅದು ಎಣ್ಣೆ ಕುಡಿಯೋದು ಒಳ್ಳೆಯದಲ್ಲ ಶರೀರಕ್ಕೆ, ಅದು ಕೆಟ್ಟದಾಗುತ್ತೆ ಹಾಗೆ ಹಿಂಗೆ. ಕೆಲಸದವರು ನೋಡು ನಮಗೆ ಬುದ್ಧಿ ಹೇಳೋಂಗಾಗ್ಬಿಟ್ರು ಅಂತ ವ್ಯಂಗ್ಯವಾಗಿ ನಗ್ತಾ ಇರ್ತಾರೆ. ಆಮೇಲೆ ಜೈ ಎಲ್ಲೋದ ಬರಲಿಲ್ವಲ್ಲ ಇನ್ನೂ ಅಂತ ಇವ್ರು ಮಾತಾಡ್ತಾ ಇರ್ತಾರೆ. ಆವಾಗ ಫೋನ್ ಮಾಡ್ತೀನಿ ತಾಳಿ ಅಂತೇಳಿ ಹೋಗ್ತಾಳೆ. ಈ ಕೆಲಸದವ್ರ ಹತ್ರ ಜೈ ನಂಬರ್ ಇರುತ್ತಾ? ಜೈ ಹಂಗೆ ಅಷ್ಟು ಸುಲಭ, ಅಷ್ಟು ಕೆಲಸದವ್ರಿಗೆ ಇದು ಮಾಡಿಕೊಟ್ಟಿದ್ದಾನ, ಅದು ಹೆಂಗೆ ಅಂತ ಹೇಳ್ತಾರೆ. ಆವಾಗ ಅವಳು ಹೋಗಿ ಫೋನ್ ಮಾಡ್ತಾಳೆ. ದೊರೆ ಬನ್ನಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಎಲ್ಲ ಊಟಕ್ಕೆ ಕಾಯ್ತಾ ಇದ್ದಾರೆ ಬನ್ನಿ ಅಂತೇಳಿ. ಅದು ಯಾರು ಕರೆದಿದ್ದು ಅಂತ, ಏನೋ ಅತ್ತೆ ಕರೆದಿರಬೇಕು ಬಂದವ್ರೆ ಅಂತ ಹೇಳ್ತಾಳೆ. ಹೌದಾ, ಈಗಲೇ ಬರ್ತೀನಿ ತಾಳು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಇವಳು ಸೀರೆ ಉಟ್ಕೊಂಡು ರೆಡಿಯಾಗಿರ್ತಾಳೆ. ಆಮೇಲೆ ಸೀರೆ ಉಟ್ಕೊಂಡು ರೆಡಿಯಾಗಿ ಎಲ್ಲ ಲಾನ್ಗೆ ಹೋಗ್ತಾರೆ. ಮುಂದ್ಗಡೆ ಲಾನ್ಗೆ ಹೋಗಿ ಅಲ್ಲಿ ಇಟ್ಕೊಂಡು ಎಲ್ಲ ಅಷ್ಟೊತ್ತಿಗೆ ಜೈ ಬರ್ತಾನೆ. ಎಲ್ಲರೂ ಇಟ್ಕೊಂಡು ಇನ್ನೇನು ಡ್ರಿಂಕ್ಸ್ ಮಾಡಿಕೊಂಡು ಮಾಡಿರೋ ಅಡುಗೆ ಕೊಡ್ತಾರೆ ತಿನ್ನಬೇಕು ಅನ್ನುವಾಗ ಇವಳು ಸೀರೆ ಉಟ್ಕೊಂಡು ಅವ್ರ ಹತ್ರ ಹೋಗಿ ಏನು ಬೇಕು, ಏನು ಸಪ್ಲೈ ಅಂತ ಕೇಳಕ್ಕೆ ಹೋಗ್ತಾಳೆ. ಆವಾಗ ಕೆಲಸದವಳು ನೋಡು ಎಷ್ಟು ನೀಟಾಗಿ ಸೀರೆ ಉಟ್ಕೊಂಡು ಹೆಂಗೆ ಬಂದವಳೆ ಅಂತ ಒಬ್ಬ ಕುಡ್ಕೊಂಡು ವ್ಯಂಗ್ಯವಾಗಿ ಮಾತಾಡ್ತಾನೆ. ಆವಾಗ ಅವಳು ಗಂಡಕ್ಕೆ ಸಿಟ್ಟು ಬಂದುಬಿಡುತ್ತೆ. ಜೈಗೆ ಸಿಟ್ಟು ಬಂದು ಅವಳೇನು ಕೆಲಸದವಳಲ್ಲ, ನನ್ನ ಹೆಂಡ್ತಿ ಅಂತ ಹೇಳಕ್ಕೆ ಹೋಗ್ತಾನೆ. ಆವಾಗ ದೊರೆ ಹೇಳಿದೊರೆ ಅಂತ ಅವಳು ಮನಸ್ಸು ಹೇಳ್ತಾ ಇರುತ್ತೆ. ಮನಸ್ಸು ಹೇಳ್ತಾ ಇದ್ರೂ ಅವನು ಹೇಳಿರಲ್ಲ. ಆಮೇಲೆ ಹೇಳಬೇಕು ಅಂತ ಬಾಯಿ ತೆಗಿತಾನೆ, ಹೇಳಿರಲ್ಲ. ನನ್ನ ಹೆಂಡ್ತಿ ಅಂತ ಹೇಳೋಕ್ಕಾಗ್ತಾಯಿಲ್ಲ, ಹೇಳಿರಲ್ಲ. ನಾಳಿನ ಎಪಿಸೋಡಲ್ಲಿ ಹೇಳ್ತಾನೆ ಅಂತ ಕಾಣುತ್ತೆ ನನ್ನ ಹೆಂಡ್ತಿ ಅಂತೇಳಿ. ಅಲ್ಲಿವರೆಗೆ ನಾವು ಕಾದು ನೋಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಹೊಸ ಸ್ಟೋರಿ ಎತ್ಕೊಂಡು ಬರ್ತೀನಿ. ಪ್ರತಿಯೊಬ್ಬರು ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ.